ಈ ಇಡೀ ಭಾರತ ದೇಶವನ್ನು ಖಾಸಗೀಕರಣಗೊಳಿಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವಾಗ ನಮ್ಮನ್ನು ಆಳ್ತಾ ಇದೆ. ಇಡೀ ಸಿಸ್ಟಮ್ ಅನ್ನೇ ಬೇರೆಯವರಿಗೆ ಮಾರಾಟ ಮಾಡ್ತಾ ಇದೆ. ಈ ಬಾರಿ ಅವರೇನ ಮತ್ತೆ ಗೆದ್ರೆ ಈ ಸಂವಿಧಾನದ ಕಾನೂನುಗಳನ್ನೇ ತಿದ್ದುಪಡಿ ಮಾಡಿಬಿಡ್ತೀವಿ ಸಂಪೂರ್ಣವಾಗಿ ಅಂತ ಅವ್ರು ಹೇಳಿದ್ದಾರೆ. ಸ್ನೇಹಿತರೆ, ಸಾರ್ವಜನಿಕವಾಗಿ ಇವತ್ತು ನಾವು 18ನೇ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಕಾಲಘಟ್ಟದಲ್ಲಿ ಇದ್ದೇವೆ. ಒಳ್ಳೆಯವರು ಕೆಟ್ಟವರು ಅಥವಾ ವ್ಯಕ್ತಿ ಆಧಾರಿತವಾದಂಥವಾಗಿ ನಾವು ನೋಡಬಾರದು. ಒಂದು ಸಂವಿಧಾನಿಕವಾದಂಥ ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆಯನ್ನು ನಾವು ಒಳಗೊಂಡಿದ್ದೀವಿ. ಯಾಕೆ ಅಂತಂದರೆ ಭಾಳ ಮುಖ್ಯವಾಗಿ ನಮ್ಮನ್ನು ಆಳ್ತಕ್ಕಂತಹ ಗಣ್ಯರಿಗೂ ಗೊತ್ತಿಲ್ಲ, ಸಚಿವರಿಗೂ ಗೊತ್ತಿಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ ಸರ್ಕಾರದ ಕಾನೂನು ಏನು ಹೇಳ್ತದೆ ಅಂತೇಳಿ ಜನರಿಗೆ ಮೊದಲೇ ಗೊತ್ತಿಲ್ಲ. ಯಾಕೆ ಅಂದರೆ ಸಂವಿಧಾನ ನಮಗೊಂದಷ್ಟು ಹಕ್ಕು ಬಾಧ್ಯತೆಗಳಂತೇಳಿ ಕೊಟ್ಟಿದೆ. ಇವತ್ತು ನಡೀತಾ ಇರತಕ್ಕಂಥ ಚುನಾವಣೆ ಒಬ್ಬರಿಗೆ ಒಂದು ತಲೆಗೆ ಒಂದು ಓಟು ಒಂದು ಮೌಲ್ಯ ಅಂತೇಳಿ ಹಿಂದೆ ಭಾಳಷ್ಟು ಜನ ಈ ದೇಶಕ್ಕೋಸ್ಕರವಾಗಿ ನಾಡು ನುಡಿಗೋಸ್ಕರವಾಗಿ ಹೋರಾಟ ಮಾಡಿ ಪ್ರಾಣ ಬಲಿದಾನಗಳನ್ನು ತ್ಯಾಗಗಳನ್ನು ಮಾಡಿ ಇವತ್ತು ಒಂದು ಓಟ್ಗೆ ಒಂದು ಮೌಲ್ಯ ಅಂತೇಳಿ ತಂದು ಕೊಟ್ಟಿದ್ದಾರೆ. ಆ ಮೌಲ್ಯವಾದ ಅರ್ಥವನ್ನು ಮಾಡ್ಕೊಳ್ಬೇಕಾದ ಸಂದರ್ಭ ಈ ದಿನದಲ್ಲಿ ನಮ್ಗೆ ಬಂದಾಗಿದೆ. ಯಾಕೆ ಅಂತಂದರೆ ಬಂಧುಗಳೇ, ಒಂದು ಕಾಲಘಟ್ಟದಲ್ಲಿ ಗೌಡ ಶಾನ್ಭೋಗ ಪಟೇಲ ಅಂತೇಳಿದ್ದಂಥ ಸಿಸ್ಟಮನ್ನು ತೆಗೆದು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೊಂದು ಚುನಾವಣೆಯಲ್ಲಿ ವೋಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಂತಹ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರು ಮತ್ತು ಆ ಸಂದರ್ಭದಲ್ಲಿರ್ತಕ್ಕಂತಹ ಯಾರೆಲ್ಲ ಕಮಿಟಿ ಸದಸ್ಯರಾಗಿದ್ದರೋ 2 ವರ್ಷಗಳ ಕಾಲ ಈ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಓದಿ ಚರ್ಚೆ ಮಾಡಿ ಈ ಎಲ್ಲ ಸಿಸ್ಟಮ್ಗೂ ಒಂದು ಇತಿಶ್ರೀ ಆಡಬೇಕು, ಕೊನೆ ಆಡಬೇಕು ಅಂತೇಳಿ ಈ ಸಿಸ್ಟಮಲ್ಲಿ ಬಂದಾಗ ಈ ಗೌಡ ಶಾನ್ಭೋಗ ಪಟೇಲರಾಗಿದ್ದಂಥವರೇ ಅವತ್ತಿಂದ ಈ 75 ವರ್ಷಗಳೇ ನಮ್ಮನ್ನು ಆಳ್ವಿಕೆ ಮಾಡಿ ಬಂದಿದ್ದಾರೆ. ಹಾಗಾಗಿ ಇಲ್ಲಿವರೆಗೂ ಜನಸಾಮಾನ್ಯರಿಗೆ ಬೇಕಾದ ಸವಲತ್ತುಗಳನ್ನು ಪಂಚವಾರ್ಷಿಕ ಯೋಜನೆಗಳನ್ನ ನಾವು ಮಾಡ್ತೀವಿ, ಗರೀಬಿ ಹಟಾವೋ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಗರೀಬಿ ಹಟಾವೋ ಅಂತಂದರೆ ಬಡತನವನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಸಿಸ್ಟಮು ಅಂತೇಳಿ ಸರ್ಕಾರ ನಮ್ಗೆ ಹೇಳ್ಕೊಟ್ಟಿದೆ. ಆ ಸಿಸ್ಟಮ್ ಇಲ್ಲಿವರೆಗೂ ಆಗಿಲ್ಲ. ಅನಕ್ಷರತೆ ಆಗೇ ಇದೆ. 65% ಸಾಕ್ಷರತೆ ನಾವು ಸಾಧನೆ ಮಾಡಿ ಸರ್ಕಾರ ಹೇಳುತ್ತೆ. ದೊಡ್ಡ ಬೊಗಳೆ ಸುಳ್ಳನ್ನು ಹೇಳಿರ್ತಕ್ಕಂಥ ಸರ್ಕಾರವನ್ನು ನಾವು ನೋಡಿದ್ದೇವೆ. ಈಗ ಸರ್ಕಾರದ ಸಂಸ್ಥೆಗಳನ್ನು ಎಲ್ಲವನ್ನು ಮಾರಾಟ ಮಾಡಿ ಇಡೀ ದೇಶವನ್ನು ಖಾಸಗೀಕರಣ ಮಾಡ್ತಾ ಇದ್ದೀವಿ. ಒಂದು ಮತದಾನ, ಒಂದು ಮತದಾನ, ಒಂದು ದೇಶ, ಒಂದು ಸಂವಿಧಾನ ಅಂತೇಳಿ ಹೇಳಕ್ಕೆ ಹೊರಟಿದ್ದಾರೆ. ಈ ಭಾರತ ದೇಶ ಬಹುತ್ವದ ದೇಶ ಅಂತೇಳಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು ಜಾತಿ, ಒಂದು ಧರ್ಮ, ಒಂದು ಭಾಷೆ ಇರ್ತಕ್ಕಂಥ ದೇಶ ನಮ್ಮದಲ್ಲ. ಹಾಗಾಗಿ ಈ ಸಂವಿಧಾನ ನಮಗೆ ಪ್ರತಿಯೊಂದು ಜಾತಿಗೂ ಪ್ರತಿಯೊಂದು ಧರ್ಮಕ್ಕೂ ಕೂಡ ಒಂದು ಅದೇ ಆದಂತಹ ಒಂದು ಹಕ್ಕು ಬಾಧ್ಯತೆಗಳು ನಮಗೆ ಇದ್ದಾವೆ. ಅದರ ಆಧಾರದಲ್ಲಿ ಯೋಚನೆ ಮಾಡೋದಾದರೆ ಪ್ರಜಾಪ್ರಭುತ್ವವನ್ನು ಹೆಚ್ಚಿನ ಮಟ್ಟದಲ್ಲಿ ಉಳಿಸ್ತಕ್ಕಂಥ ಪಕ್ಷ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಜ್ಞಾನ ಮಾನ ಮರ್ಯಾದೆ ಅಂತ ಯಾರಿಗಿದೆಯೋ ಆ ಒಂದು ಜನರ ಪರವಾದಂಥ ಹಕ್ಕು ಬಾಧ್ಯತೆಗಳು ಯಾರಿಗಿದೆಯೋ, ಕಾಳಜಿ ಇದೆಯೋ ಅವ್ರಿಗೆ ನಾವು ಓಟನ್ನು ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಬೇಕಾದ ಸಂದರ್ಭ ನಮ್ಮ ಮುಂದೆ ಇದೆ. ಹಾಗೆಯೇ ಇವತ್ತು ಎಲೆಕ್ಟ್ರಲ್ ಬಾಂಡ್ ಅಂತೇಳಿ ಒಂದು ದೊಡ್ಡ ವಿಷಯ ಇಡೀ ಭಾರತ ದೇಶದಲ್ಲಿ ಸದ್ದು ಮಾಡ್ತೇವೆ. ಅದರೊಳಗಾಗಿ BJPನವರಿಗೆ ಅತಿ ಹೆಚ್ಚು ಎಲೆಕ್ಟ್ರಲ್ ಬಾಂಡ್ ಮೂಲಕ ಅತಿ ಹೆಚ್ಚು ಒಂದು 6,500 ಕೋಟಿ ದುಡ್ಡನ್ನು BJP ಪಕ್ಷ ತಗೊಂಡಿದೆ. ಮತ್ತು ಕಾಂಗ್ರೆಸ್ ಪಕ್ಷ ಇಡೀ ಭಾರತ ದೇಶದಲ್ಲಿ 1,500,000 ಕೋಟಿಗೂ ಹೆಚ್ಚು ಎಲೆಕ್ಟ್ರಲ್ ಬಾಂಡ್ ಮೂಲಕ ಹಣವನ್ನು ಸಂಗ್ರಹ ಮಾಡಿದೆ ಅಂತೇಳಿ. ಇನ್ನು ಸಣ್ಣ ಪುಟ್ಟ ಎಲ್ಲ ಪುಡಿಪುಕ್ಕ ಪಕ್ಷಗಳಲ್ಲಿ ಕಡಿಮೆ ಒಂದು ರೀತಿಯಲ್ಲಿ ತಗೊಂಡಿದೆ ಅಂತ ಹೇಳ್ತಾರೆ. ಹಂಗಾಗಿ ಇವರೆಲ್ಲ ಯಾರ ಪರವಾಗಿದ್ದಾರೆ? ಈ ಸಂವಿಧಾನವನ್ನು, ಈ ದೇಶವನ್ನು, ಈ ಜನರ ಹಕ್ಕುಗಳನ್ನು ಉಳಿಸ್ತಕ್ಕಂಥ ಕಾಳಜಿ ಅನ್ನೋ ಪ್ರಶ್ನೆ ಬಂದಾಗ ಇವತ್ತು ನಾವು ಪ್ರಶ್ನೆ ಮಾಡಿ ಅವರಿಗೆ ಓಟ್ ಮಾಡಬೇಕಾದ ಸಂದರ್ಭ. ಆದರೆ ಅದಕ್ಕೆಲ್ಲದಕ್ಕಿಂತ ಮುಂಚಿತವಾಗಿ ಈ ಇಡೀ ಭಾರತ ದೇಶವನ್ನು ಖಾಸಗೀಕರಣಗೊಳಿಸಿರ್ತಕ್ಕಂಥ ಕೇಂದ್ರ ಸರ್ಕಾರ ಇವಾಗ ನಮ್ಮನ್ನು ಆಳ್ತಾ ಇದೆ. ಇಡೀ ಸಿಸ್ಟಮನ್ನೇ ಬೇರೆಯವರಿಗೆ ಮಾರಾಟ ಮಾಡ್ತಾ ಇದೆ, ಮಾಡಿಬಿಟ್ಟಿದೆ. ಇನ್ನೆಷ್ಟು ಉಳಿದಿದೆ ಗೊತ್ತಿಲ್ಲ. ಈ ಬಾರಿ ಅವರೇನ ಮತ್ತೆ ಗೆದ್ರೆ ಈ ಸಂವಿಧಾನದ ಕಾನೂನುಗಳನ್ನೇ ತಿದ್ದುಪಡಿ ಮಾಡಿಬಿಡ್ತೀವಿ ಸಂಪೂರ್ಣವಾಗಿ ಅಂತ ಅವ್ರು ಹೇಳಿದ್ದಾರೆ. ಆದ್ದರಿಂದ ಸಂವಿಧಾನವನ್ನು ಚೇಂಜ್ ಮಾಡಿದ್ರೆ ನಮ್ಗೆ ಯಾರಿಗೂ ಕೂಡ ಉಳಿಗಾಳ ಇರೋದಿಲ್ಲ. ಪ್ರತಿಯೊಂದು ಜಾತಿ ಧರ್ಮಕ್ಕೂ ಅವ್ರದೇ ಆದಂಥ ಒಂದು ಸೌಲಭ್ಯಗಳು, ಹಕ್ಕು ಬಾಧ್ಯತೆಗಳೆಲ್ಲ ಇರೋದಿಲ್ಲ ಮುಂದಕ್ಕೆ. ಆದ್ದರಿಂದ ಈ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಾವು ಹೊರಡೋದೇ ಆದರೆ ನಿಜವಾಗ್ಲೂ ಈ ಸಂವಿಧಾನವನ್ನು ಓದ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು. ಓದಿದರೆ ಇನ್ನೊಬ್ಬರಿಗೆ ಹೇಳೋ ಅಂಥ ಕೆಲಸ ಆಗಬೇಕು. ಯಾವುದೇ MLA MP ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಗೌಡ ಶಾನ್ಭೋಗ ಪಟೇಲ ನಮ್ಮ ಊರಿಗೆ ಬರೋದೇ ಆದರೆ ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಬಗ್ಗೆ ನಿನಗೇನು ಗೊತ್ತಿದೆ, ಇಷ್ಟುವರೆಗೂ ನಿಮ್ಮ ಪಕ್ಷ ಏನು ಮಾಡಿದೆ, ನೀನೇನು ಮಾಡಿದೀಯಾ, ನಿಮ್ಮ MLA ಏನು ಮಾಡಿದ್ದಾರೆ ಅಂತೇಳಿ ನಾವೆಲ್ಲ ಕೇಳೋಕ್ಕೆ ಸಾಧ್ಯತೆ ಆದರೆ ಅವನಿಗೆ ಎಷ್ಟೋ ವಿಚಾರಗಳು ಗೊತ್ತೇ ಇಲ್ಲ. ಹಂಗಾಗಿ ಓಟ್ ಮಾತ್ರ ಕೇಳ್ತಾನೆ. ಹಿಂದಿನ ದಿವಸ ಬಂದು ದುಡ್ಡು ಕೊಡ್ಬೋದು, ಎಂಡ ಕೊಡ್ಬೋದು, ಯಾವುದೇ ವಸ್ತು ಕೊಡ್ಬೋದು. ಯಾವುದೇ ಆಮಿಷಗಳಿಗೆ ಒಳಗಾಗದಿರಂಗೆ ಸಂವಿಧಾನವನ್ನು ಓದ್ಕೊಳ್ಳೋವಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಿದ್ರೆ ಯಾರೂ ಕೂಡ ನಮ್ಮನ್ನು ಯಾಮರಿಸ್ಲಿಕ್ಕೆ ಆಗೋದಿಲ್ಲ, ಮೋಸ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾನಂತೂ ಕೂಡ ಘಂಟಾಘೋಷಕವಾಗಿ ಸಮಗ್ರವಾಗಿ ಇಡೀ ದೇಶದ ವಿಚಾರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೊರತು ವ್ಯಕ್ತಿ ಮೂಲಕವಾಗಿ ನಾನು ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಈ
ಈಗ ಸದ್ಯಕ್ಕೆ ಇಲ್ಲಿ ಎರಡು ಪಕ್ಷಗಳು ಹಣಾಹಣಿಗೆ ನಿಂತಿವೆ. ಈಗ 10 ರೂಪಾಯಿ ಕಳ್ಳ ಒಳ್ಳೆಯವನ, 1 ರೂಪಾಯಿ ಕಳ್ಳನ ಒಳ್ಳೆಯವನ ಅನ್ನೋ ಪರಿಸ್ಥಿತಿ ಬಂದಾಗ ಯಾರು ಇಲ್ಲಿ ಬೆಟರ್ ಅನ್ಸುತ್ತೆ? ಈಗ 1 ರೂಪಾಯಿ ಕಳ್ಳ ಯಾರಿದಾನೋ ಅವನ್ನೇ ಮಾಡ್ಬೇಕು. 10 ರೂಪಾಯಿ ಕಳ್ಳನ್ನ ಪಕ್ಕಕ್ಕಿಟ್ಟು 1 ರೂಪಾಯಿ ಕಡೆಯನ್ನು ಅವನ್ನೇ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಬಿಜೆಪಿಯ ಶಕ್ತಿಯನ್ನು ಸೋಲಿಸ್ತಕ್ಕಂಥ ಕೆಪಾಸಿಟಿ ತಮ್ಮ ಇಡೀ ಕ್ಷೇತ್ರದಲ್ಲಿ ಯಾರಿಗಿದೆಯೋ ಅವ್ರಿಗೆ ಜನ ವೋಟ್ ಮಾಡಿದ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ. ಇಬ್ಬರು ಎರಡೇ ಕ್ಷೇತ್ರ, ಮುದ್ದನಮೇಗೌಡರು ಮತ್ತೆ ಇವರು ಸೋಮಣ್ಣ ಬಿಜೆಪಿಯಿಂದ ಯಾರು ನಿಂತಿದ್ದಾರೋ ಅವ್ರಿಗೆ ಕಾಂಪಿಟೇಷನ್ ಕೊಡೋ ಅಂಥದ್ದು ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಂತಿರೋ ಮುದ್ದನಮೇಗೌಡರಿಗೆ ವೋಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಹೌದು. ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ ಗೌರ್ಮೆಂಟ್, ಎಷ್ಟು ಮಟ್ಟಕ್ಕೆ ಬಡವರಿಗೆ ಹೆಲ್ಪ್ ಆಗಿದೆ? ನಾವಂತೂ ಅದ್ರ ಬಗ್ಗೆ ವಿಮರ್ಶೆ ಮಾಡಕ್ಕೆ ಹೊರಟ್ರೆ ಇದುವರೆಗೂ 75 ವರ್ಷದ ಇತಿಹಾಸದಲ್ಲಿ ಅವರು ಚುನಾವಣೆ ಗಿಮಿಕಿಗೆ ಮಾಡಿದಾರೋ ಏನು ಮಾಡಿದಾರೋ ಅದನ್ನು ಪಕ್ಕಕ್ಕಿಟ್ಟು ನೋಡೋದು, ಇಂಥ ಒಂದು ಆಲೋಚನೆ ಅವ್ರಿಗೆ ಬಂದಿರೋದು ಉತ್ತಮ ಅಂತೇಳಿ ನಾವಂತೂ ಅದನ್ನು ಸ್ವಾಗತ ಮಾಡ್ತೀವಿ ಅಂತ ಸ್ವಾಗತ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಸರಿನಾ ತಪ್ಪ ಅಂತೇಳಿ ಚರ್ಚೆ ಮಾಡೋಕ್ಕಲ್ಲ, ಜನ ತೀರ್ಮಾನ ಮಾಡ್ತಾರೆ. ಸದ್ಯಕ್ಕಿಂತ ಕಾರ್ಯಕ್ರಮ ಯಾರು ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಒಳ್ಳೇದಾಗ್ತಿದೆ ಗ್ಯಾರಂಟಿ ಯೋಜನೆಗಳಿಂದ? ಈಗ ನಾವು ನನ್ನ ಶ್ರೀಮತಿಯವರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಸಮರ್ಪಕವಾಗಿ ಬರ್ತಾ ಇದೆ. ಕರೆಂಟ್ ಬಿಲ್ ಫ್ರೀ ಆಗಿದೆ. ನಮ್ಮ ಮನೆ ಮಕ್ಕಳಿಗೆ ನಿರುದ್ಯೋಗ ಯುವಕರಿಗೆ ಹಣ ಏನು ಕೊಡಬೇಕು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ನಮಗಂತೂ ಸ್ವಲ್ಪ ಪರವಾಗಿಲ್ಲ, ಈ ಥರದ್ದು ಯಾರು ಮಾಡಿಲ್ಲ ಅಂತ ಸಮಾಧಾನ ಇದೆ. ಇದರಿಂದ ಕಾಂಗ್ರೆಸ್ ಗೆಲ್ಲುವ ಒಂದು ದೊಡ್ಡ ಮಟ್ಟದ ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಈ ಥರ ಗೆಲ್ಲೋ ವಿಚಾರ ಬಂದಾಗ ನಾನೇ ಹೇಳ್ತೀನಿ, ಕಾಂಗ್ರೆಸ್ಸು ಕೂಡ ಸರಿ ಇಲ್ಲ ಅಂತೇಳಿ ಅದನ್ನು ಕೂಡ ವಿಮರ್ಶೆ ಮಾಡುವಂಥ ಆಲೋಚನೆ ಮಾಡ್ತೀನಿ ನಾನು.